ಈಗ ಉತ್ತರ ಕೊಟ್ಟಿದೆ ಸರ್. 2023ರಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಮತದಾರರನ್ನು ಅಳಿಸುವಂತ ಪ್ರಯತ್ನ ಆಗಿತ್ತು. ಆದರೆ ಅದನ್ನು ತನಿಖೆ ಮಾಡಿ ಅಂತ ನಾವೇ ಹೇಳಿದ್ದೀವಿ. ರಾಹುಲ್ ಗಾಂಧಿ ಆರೋಪ ಮಾಡಿದಂತೆ ಯಾವುದೂ ಆ ಥರ ಘಟನೆಗಳಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಚುನಾವಣಾ ಆಯೋಗ ಏನೇ ನಿರಾಕರಿಸಿದ್ರು ಕೂಡ ಈ ಕಾಂಗ್ರೆಸ್ ಅವರಿಗೆ ನೆಮ್ಮದಿ ಇಲ್ಲ. ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೋವಂಥದ್ದು ಅವ್ರ ಜಾಯಮಾನ, ಅವರಿಗೆ ಆಪಾದನೆ ಮಾಡುವಂಥದ್ದು ಹಿಟ್ ಆ್ಯಂಡ್ ರನ್ ಅಂತಾರಲ್ಲ, ಗಾಳಿಯಲ್ಲಿ ಗುಂಡಾರಿಸೋದು ಅಂತ ಇದನ್ನೇ ಹೇಳೋವಂಥದ್ದು. ಪಾರ್ಲಿಮೆಂಟ್ ಇದೆ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ದಾಖಲೆಗಳು ಕೊಟ್ಟು ಮಾಡಬೇಕಾಯ್ತು. ಅಲ್ಲಿ ಯಾಕೆ ಮಾಡಲಿಲ್ಲ? ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲಿ ನಮ್ಮ ಕರ್ನಾಟಕದ ಖರ್ಗೆ ಅವರೇ ಅಲ್ಲಿ ಅಪೋಸಿಷನ್ ಲೀಡರ್, ಅಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ? ಚರ್ಚೆ ಮಾಡೋದು ದಾಖಲೆಗಳು ಕೇಳ್ತಾರಲ್ಲ, ಎಲ್ಲಿ ದಾಖಲೆಗಳು ಕೇಳಲ್ಲ ಅಲ್ಲಿ ಮಾಧ್ಯಮದ ಮುಂದೆ ಮಾತಾಡ್ತಾರೆ, ಎಲ್ಲಿ ದಾಖಲೆಗಳನ್ನು ಕೇಳ್ತಾರೆ ಅಲ್ಲಿ ಅವ್ರು ಮಾತಾಡೋದೇ ಇಲ್ಲ. ಚುನಾವಣಾ ಆಯೋಗದಕ್ಕೆ ಹೋಗಿ ಮಾತಾಡೋದೇ ಇಲ್ಲ, ಓಡೋಬಿಟ್ರು ಎದ್ದು. ಚುನಾವಣಾ ಆಯೋಗಕ್ಕೆ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟರು, ಡಿ ಕೆ ಶಿವಕುಮಾರ್ನವ್ರನ್ನ ತಳ್ಳಿಬಿಟ್ಟು ಇವ್ರು ಓಡೋಬಿಟ್ರು ಫ್ಲೈಟ್ ಎತ್ತಿ. ಪಾರ್ಲಿಮೆಂಟಲ್ಲಿ ಅಪೋಸಿಷನ್ ಲೀಡ್ರು ಎರಡು ಕಡೆ ಇದ್ದಾರೆ, ಇವರೇ ಕಾಂಗ್ರೆಸ್ ಅವರೇ, ಅಲ್ಲಿ ದಾಖಲೆಗಳಿಟ್ಟು ಚರ್ಚೆ ಮಾಡ್ಬೋದಾಯಿತು, ಯಾಕೆ ಮಾಡಲಿಲ್ಲ ಚರ್ಚೆ? ಇವ್ರಿಗೆ ಆಚೆ ಕಡೆ ಗಾಳಿ ಗುಂಡಾರಿಸ್ಬೇಕು, ಜನಗಳ ಮಧ್ಯೆ ಒಂಥರ ಈ ಆಯೋಗ ಇದು ಕಾನ್ಸ್ಟಿಟ್ಯೂಷನ್ಸ್ ಬಾಡಿ ಏನಿದೆ ಚುನಾವಣಾ ಆಯೋಗ, ಅದನ್ನು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇವರ ಅಜೆಂಡಾದಲ್ಲಿ ಇಲ್ಲ. ಯಾಕಂದರೆ ದೇಶದಲ್ಲಿ ಕಾಂಗ್ರೆಸ್ಸು ಇನ್ನು ಉಳಿದಿರೋ ರಾಜ್ಯಗಳು, ಕರ್ನಾಟಕ ಅದು ಈಗಲೇ ಎಲೆಕ್ಷನ್ ನಡೆದರೆ ಇವತ್ತೇ ಅದು ಗಂಟು ಮೂಟೆ ಕಟ್ಕೊಂಡು ಹೋಗೋ ಸ್ಟೇಜಲ್ಲಿದೆ. ಇನ್ನು ತೆಲಂಗಾಣ ಅಂತೂ ಮುಖ್ಯಮಂತ್ರಿನೇ ಹೇಳೋದ, ನಾನು ಪಾಪರ್ ಆಗ್ಬಿಟ್ಟಿದ್ದೀನಿ, ನಾನು ಪಾಪರ್ ಮುಖ್ಯಮಂತ್ರಿ, ನನ್ನ ಹತ್ರ ಕಾಸೇ ಇಲ್ಲ ಏನೂ, ದಯವಿಟ್ಟು ಕಾಸು ಕೇಳಬೇಡಿ, ನಿಮ್ಮ ಮಕ್ಕಳನ್ನ ನೀವೇ ವಿದ್ಯಾಭ್ಯಾಸ ಮಾಡ್ಕೊಳ್ಳಿ ಅಂತ ಅವರೂ ಹೇಳ್ಬಿಟ್ಟಿದ್ದಾರೆ. ಈ ತಮಿಳ್ನಾಡಲ್ಲೂ ಸಮೀಕರಣ ಬದಲಾಗ್ತಾ ಇದೆ. ಸೊ INDA ಮುಳುಗ್ತಾ ಇರೋವಂಥ ಹಡಗು, ಅದರಿಂದ ಮುಳುಗ್ತಾ ಇರೋ ಹಡಗು ಯಾವಾಗೂ ಈ ಥರದ ಬಾಲಿಶ ಹೇಳಿಕೆಗಳು ಬರೋದು ಸರ್ವೇ ಸಾಮಾನ್ಯ.